ಹಾಯ್ ವಿವರ್ಸ್, ನೀವು ನನ್ನ ಯೂಟ್ಯೂಬಲ್ಲಿ ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಅಂತ ಚಾನಲ್ ಟೈಪ್ ಮಾಡಿಬಿಟ್ಟು ಅದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಾನು ಎಲ್ಲ ವೀಡಿಯೋಸ್ ನಿಮ್ಮ ಮೇಲೆ ಸಿಗೋ ಥರ ಮಾಡ್ಕೋಬೋದು. ಇವತ್ತು ನಾನು ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ನ ನೀವು ಯಾವ ಥರ ಫೈಂಡ್ ಔಟ್ ಮಾಡೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ವೆಬ್ಸೈಟ್ ಇದೆ ನೋಡಿ, www.epfindia.com/site_en/KYEPFB.php ಅಂತ ಟೈಪ್ ಮಾಡಿಬಿಟ್ಟು ನೀವು ಇಲ್ಲಿ ಅಡ್ರೆಸ್ ಬಾರಲ್ಲಿ ಎಂಟರ್ ಮಾಡಿದಾಗ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ನಾನು ಇದರ ಲಿಂಕನ್ನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಹ ಕೊಡ್ತೀನಿ. ಇದಾದ ನಂತರ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇಂಡಿಯಾ ಅಂತ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದಾಗ ಕ್ಲಿಕ್ ಹಿಯರ್ ಟು ನೋ ಯುವರ್ ಪಿ ಎಫ್ ಬ್ಯಾಲೆನ್ಸ್ ಅಂತ ಬರುತ್ತೆ. ಕ್ಲಿಕ್ ಮಾಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಇನ್ನೊಂದು ಪೇಜಲ್ಲಿ ನೆಟ್ ಸ್ವಲ್ಪ ಸ್ಲೋ ಇದೆ ಅಂತ ಕಾಣುತ್ತೆ. ಓಕೆ, ಓಪನ್ ಆಯಿತು. ಇದು ಓಪನ್ ಆದಮೇಲೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಮಾಡಿ. ನನಗೆ ಕರ್ನಾಟಕ, ನೀವು ಯಾವ ಸ್ಟೇಟ್ ಇದ್ದರೆ ಸೆಲೆಕ್ಟ್ ಮಾಡ್ಬೋದು. ಕರ್ನಾಟಕ ಮಾಡಿದೆ. ಅದು ಮಾಡಿದ ತಕ್ಷಣ ಅದರದ್ದು ಆಫೀಸ್ ತಾನೇ ಬಂತು. ಬೆಂಗಳೂರು, ಮೈಸೂರು, ಗುಲ್ಬರ್ಗ ಈ ಥರ. ನಮ್ಮದು ನೆಕ್ಸ್ಟ್ ಬೊಮ್ಮಸಂದ್ರ ಇದೆ ಬೆಂಗಳೂರಲ್ಲಿ. ನಿಮ್ದು ಯಾವುದಿದೆ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಈ ಪಿ ಎಫ್ ರೀಜನ್ ಎಲ್ಲಿದೆ ಅಂತ ಸೆಲೆಕ್ಟ್ ಮಾಡಿದೆ. ಬೊಮ್ಮಸಂದ್ರ ಅಂತ. ಇಲ್ಲಿ ನೋಡಿ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಬಂತು. ಇಲ್ಲಿ ಮೆಂಬರ್ ಬ್ಯಾಲೆನ್ಸ್ ಇನ್ಫಾರ್ಮೇಷನ್ ಬಂತು. ಇದು ಎಂಪ್ಲಾಯ್ ಪಿ ಎಫ್ ಅಕೌಂಟ್ ನಂಬರ್. ಅಂದರೆ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ನ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ಇರುತ್ತಲ್ಲ, ಆ ಪಿ ಎಫ್ ನಂಬರ್ ಟೈಪ್ ಮಾಡಬೇಕು ಇಲ್ಲಿ. ಅಂದರೆ ಅದರ ಅಕೌಂಟ್ ನಂಬರು ನಿಮ್ಮೇನು ಪಿ ಎಫ್ ಅಕೌಂಟ್ ನಂಬರ್ ಇದೆಯಲ್ಲ, ಇಲ್ಲಿ BY ಅಂದರೆ ನಾನು ಬೊಮ್ಮಸಂದ್ರ ಸೆಲೆಕ್ಟ್ ಮಾಡೋದಕ್ಕೆ ಬಂತು. ಬೇರೆ ಯಾವ್ದು ಮಾಡಿದ್ರೆ ತಾನೇ ಇವೆರಡು ತೊಗೊಂಡಿರುತ್ತೆ. ಈ 3 ಬಾಕ್ಸ್ ಫಿಲ್ ಮಾಡಬೇಕು. ಆಮೇಲೆ ಅದರ ನಿಮ್ಮ ಪಿ ಎಫ್ ಸ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಿಮ್ಮ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನಿಮ್ಮ ನೇಮ್ ಅದನ್ನು ಟೈಪ್ ಮಾಡಿ, ನೀವು ರಿಜಿಸ್ಟರ್ಡ್ ಆಗಿರೋಂಥ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಐ ಅಗ್ರಿ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನಿಮ್ಮ ಅಕೌಂಟಿಗೆ ನಿಮ್ಮ ಈ ಮೊಬೈಲ್ಗೆ ಮೆಸೇಜ್ ಬರುತ್ತೆ. ಸೊ ಇದರಿಂದ ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೀವು ಪಿ ಎಫ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ತಿಳ್ಕೊಬೋದು. ಅದರ ಲಾಸ್ಟ್ ಅಪ್ಡೇಟೆಡ್ ಡೇಟ್ ಸಹ ಇರುತ್ತೆ, ಎಲ್ಲಿವರೆಗೂ ಅಪ್ಡೇಟ್ ಆಗಿದೆ ಅಂತ ಅದರ ಪ್ರಕಾರ ನೀವು ತಿಳ್ಕೊಬೋದು. ಓಕೆ ವಿವರ್ಸ್, ನಿಮಗೆಲ್ಲ ಮುಂದಿನ ಮಾಹಿತಿಗಳಿಗೆ, ಮುಂದಿನ ವೀಡಿಯೋಗಳಿಗೆ ನೀವು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಚೆಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಿಗುತ್ತೆ. ಇನ್ನೂ ಇಂಥ ಒಳ್ಳೊಳ್ಳೆ ವೀಡಿಯೋ ಸಿಗುತ್ತೆ. ನನ್ನ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಶೇರ್ ಮಾಡಿ, ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.